ಪ್ರತಿ ವಿಡಿಯೋ ಮಾಡಬೇಕಾದ್ರೂ ನಾನು ಒಂದಷ್ಟು ಹೋಮ್ ವರ್ಕ್ ಮಾಡ್ಕೊಂಡು ಇದಾದ್ಮೇಲೆ ಇದು ಬರಬೇಕು ಅಂತ ಒಂದಷ್ಟು ಸ್ಟ್ರಕ್ಚರ್ಡ್ ಆಗಿ ಬರಲಿ ಅಂತ ನಾನು ಪ್ರಿಪೇರ್ ಆಗ್ತಾ ಇದ್ದೆ. ಆದರೆ ಇದು ಈ ಟಾಕ್ಸಿಕ್ ಬಗ್ಗೆ ಆಗಿರೋದ್ರಿಂದ ಮಧ್ಯದಲ್ಲಿ ನನಗೆ ಏನು ಅನ್ಸುತ್ತೋ ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ ನಿನ್ನೆಯಿಂದನೂ ಗೊತ್ತು, ಒಂದಷ್ಟು ಬೇರೆ ಬೇರೆ ಒಪಿನಿಯನ್ಸ್ ಬರ್ತಾ ಇದೆ, ಮಿಕ್ಸ್ಡ್ ರಿವ್ಯೂಸ್ ಬರ್ತಾ ಇದೆ, ಪಾಸಿಟಿವ್ ರಿವ್ಯೂಸ್ ಬರ್ತಾ ಇದೆ, ನೆಗೆಟಿವ್ ರಿವ್ಯೂಸ್ ಬರ್ತಾ ಇದೆ. ಸೊ ಒಟ್ಟಾರೆ ಇದನ್ನ ನಾವು ಹೇಗೆ ತಗೋಬೇಕು, ಈ ರಿವ್ಯೂಸ್ ಬಗ್ಗೆ, ಈ ಕಮೆಂಟ್ಸ್ ಬಗ್ಗೆ ಅನ್ನೋದ್ರ ಬಗ್ಗೆ, ಈ ಟಾಕ್ಸಿಕ್ ಡೇ 1 ಬೇಸ್ಡ್ ಆನ್ ಟಿಕೆಟ್ ಸೋಲ್ಡ್ ಔಟ್ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡಿದ್ದೆ. ಅದನ್ನು ಒಂದಷ್ಟು ಡಿಸ್ಕಷನ್ ಮಾಡೋಣ. ಆಮೇಲೆ ಇಬ್ರು ನಾನು ದುಡ್ಡು ತಗೊಂಡು ಟಾಕ್ಸಿಕ್ ಬಗ್ಗೆ ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು, ಅದ್ರ ಬಗ್ಗೆ ನನ್ನ ಒಪಿನಿಯನ್ ಏನು. ಆಮೇಲೆ ಒಂದಷ್ಟು ಜನ ಬ್ಯಾಡ್ ಕಮೆಂಟ್ಸ್ ಕೂಡ ಮಾಡಿದ್ರು. ಸೊ ನಿಮ್ ಪರ್ಸ್ಪೆಕ್ಟಿವ್ ಇಂದ ನೀವು ಅದನ್ನ ಹಾಕಿರ್ತೀರಾ, ಬಟ್ ಇಂಡಸ್ಟ್ರಿ ಅವರು ಅದನ್ನ ಹೆಂಗೆ ಥಿಂಕ್ ಮಾಡ್ತಾರೆ, ಒಂದು ರಿವ್ಯೂ ಮಾಡ್ಬೇಕಾದ್ರೆ, ಒಂದು ಹೈಯೆಸ್ಟ್ ರೇಟಿಂಗ್ ಕೊಡ್ಬೇಕಾದ್ರೆ ಯಾವೆಲ್ಲ ಥಾಟ್ ಪ್ರೊಸೆಸ್ ನಮ್ ಕಡೆಯಿಂದನೂ ಇರುತ್ತೆ ಅನ್ನೋದ್ರ ಬಗ್ಗೆನೂ ಒಂದಷ್ಟು ಡಿಸ್ಕಷನ್ ಮಾಡ್ತೀನಿ. ಇದರಿಂದ ನನಗೆ ಒಂದು ನ್ಯೂ ಐಡಿಯಾ ಬಂದಿದೆ, ಅದ್ರ ಬಗ್ಗೆನೂ ಒಂದಷ್ಟು ಡಿಸ್ಕಷನ್ ಮಾಡ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ನಿನ್ನೆಯಿಂದ ನಾವೆಲ್ಲ ನೋಡ್ತಾ ಇದ್ದೀವಿ, ನೆಗೆಟಿವ್ಸ್ ಬರೀತಾ ಇದ್ದಾರೆ, ಪಾಸಿಟಿವ್ಸ್ ಬರೀತಾ ಇದ್ದಾರೆ. ನನಗೆ ಒಂದು ಮೋರ್ ದನ್ ಒಂದು 12-13 ಇಯರ್ಸ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಫಸ್ಟ್ ನಾವು ಆಡಿಯನ್ಸ್ನ ರೆಸ್ಪೆಕ್ಟ್ ಮಾಡಬೇಕು. ಸಿನಿಮಾ ಓಡೋದಕ್ಕೂ ಅದೇ ಆಡಿಯನ್ಸ್ ಕಾರಣ, ಸಿನಿಮಾ ಸೋಲೋದಕ್ಕೂ ಅದೇ ಆಡಿಯನ್ಸ್ ಕಾರಣ. ಈಗ ನಾವು ಸಿನಿಮಾ ಓಡ್ತಾ ಇಲ್ಲ ಅಂದ್ ಮಾತ್ರಕ್ಕೆ ನಾವು ಆಡಿಯನ್ಸ್ ನ ಬೈಯಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರ ಥಾಟ್ ಪ್ರೊಸೆಸ್ ನಾವು ರೆಸ್ಪೆಕ್ಟ್ ಕೊಡ್ಲೇಬೇಕು. ಅದು ಈ ಎಸ್ಪೆಷಲಿ ಈ ಕನ್ನಡ ಆಡಿಯನ್ಸ್ ಬಂದ್ರೆ ಒಂದ್ ಸ್ವಲ್ಪ ನಾವು ಟಿಪಿಕಲ್ ಆಗಿದ್ದೀವಿ. ಅದ್ ಸರಿನೋ ತಪ್ಪೋ ಅದ್ ನನಗೆ ಗೊತ್ತಿಲ್ಲ. ನಾವು ಕನ್ನಡಿಗರು, ನಾವು ಇರೋದೇ ಹೆಂಗೆ. ನಿಮಗೆ ಬೇಕಾದಷ್ಟು ಎಕ್ಸಾಂಪಲ್ಸ್ ತಗೊಂತೀನಿ. ಎಂತೆಂತ ಎಕ್ಸ್ಪೆರಿಮೆಂಟ್ ಮಾಡಿರೋ ಸಿನಿಮಾಗಳನ್ನ ನಮ್ಮ ಕನ್ನಡದವ್ರು ಗೆಲ್ಸಿದಾರೆ ಗೊತ್ತಾ. ನೀವು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ತಗೊಳ್ಳಿ, ನೀವು ಯೂ ಟರ್ನ್ ತಗೊಳ್ಳಿ, ನೀವು ರಾಮರೇ ತಗೊಳ್ಳಿ, ಒಂದು ಮೊಟ್ಟೆ ಕಥೆ ತಗೊಳ್ಳಿ, ನೀವು ಶಾಕಾಹಾರಿ ತಗೊಳ್ಳಿ, ಅಷ್ಟೆಲ್ಲ ಯಾಕೆ ಸೂ ಫ್ರಮ್ ಸೋ ತಗೊಳ್ಳಿ, 100 ಕೋಟಿನ ದಾಟಿಸಿದ್ರು. ಈ ಸಿನಿಮಾಗಳನ್ನ ಅದೇ ನಮ್ಮ ಕನ್ನಡ ಆಡಿಯನ್ಸ್ ನಾವು ಗೆಲ್ಸಿದ್ದಾರೆ. ಬಟ್ ಇದೇ ಸಿನಿಮಾಗಳನ್ನ ನಾವು ಒಂದು ಮೊಟ್ಟೆ ಕತೆ ತಗೊಂಡೋಗ್ಬಿಟ್ಟು ನಾವು ತೆಲುಗಲ್ಲಿ ಮಾಡಿ ಗೆಲ್ಲಿಸ್ತೀವಿ ಅಂತ ಹೇಳಿದ್ರೆ ಆಗಲ್ಲ. ಯಾಕೆಂತ ಹೇಳಿದ್ರೆ ನಮ್ದು ಕನ್ನಡಿಗರದು ಎಸ್ಪೆಷಲಿ ಮತ್ತೆ ಬ್ಯಾಂಗ್ಳೂರಲ್ಲಿ ಮಿಕ್ಸ್ಡ್ ಆಡಿಯನ್ಸ್ ಇದ್ದಾರೆ. ನಮ್ಮ ಕನ್ನಡಿಗರು ಒಂದಷ್ಟು ಪರ್ಸೆಂಟೇಜ್ ಇದೀವಿ, ತಮಿಳವ್ರು ಇದೀವಿ, ತೆಲುಗವ್ರು ಇದೀವಿ, ಅಂಡ್ ನಾರ್ತ್ ಇಂಡಿಯನ್ಸ್ ಕೂಡ ಇದೀವಿ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ IT-BT ಸೆಕ್ಟರ್ಸ್ ಇರೋದ್ರಿಂದ, ಗ್ಲೋಬಲ್ ಲೆವೆಲ್ ಅಲ್ಲಿ ರೆಕಗ್ನಿಷನ್ ಇರೋದ್ರಿಂದ ಬ್ಯಾಂಗ್ಳೂರಿಗೆ ಒಂದಷ್ಟು ಇಲೈಟ್ ಪೀಪಲ್, ಎಜುಕೇಟೆಡ್ ಪೀಪಲ್, ಇಂಟೆಲಿಜೆನ್ಸ್ ಪೀಪಲ್, ನೀವ್ ಏನೇ ಒಂದ್ ಕೊಟ್ಟು ಒಂದು ತರ್ಕವಾಗಿ ಅದನ್ನ ಯೋಚನೆ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಆಡಿಯನ್ಸ್ ಬೆಂಗಳೂರಲ್ಲಿ ಇದ್ದಾರೆ. ಸೊ ಹಂಗಾಗಿ ನಾವ್ ಏನೋ ಒಂದು ಸಿನಿಮಾ ಮಾಡ್ಬಿಟ್ವಿ, ಅದನ್ನ ನಾವು ಇಮೋಷನಲ್ ಆಗಿ ತಗೊಳ್ಳಿ ಅಂತ ನಾವು ಅದನ್ನ ಫೋರ್ಸ್ ಮಾಡಕ್ಕೂ ಆಗಲ್ಲ. ಎಂಡ್ ಆಫ್ ದ ಡೇ ನಾವು ಆಡಿಯನ್ಸ್ ರೆಸ್ಪೆಕ್ಟ್ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಅದು ಪಾಸಿಟಿವ್ ಆದ್ರೂ ಆಗಿರ್ಬೋದು, ನೆಗೆಟಿವ್ ಆದ್ರೂ ಆಗಿರ್ಬೋದು. ಇವಾಗ ನಮಗೆ KGF ಚಾಪ್ಟರ್ 1 ತಗೊಳ್ಳೋಣ. ಆದ್ರೆ ಆಡಿಯನ್ಸ್ ಏನ್ ಮಾಡಿರು, ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ರು. ಆಮೇಲೆ ಇನ್ನೊಂದು ನಾನು ಏನ್ ಅಬ್ಸರ್ವ್ ಮಾಡಿದ್ದು ಅಂತ ಹೇಳಿದ್ರೆ, ಎಕ್ಸ್ಪೆರಿಮೆಂಟ್ ಸಿನಿಮಾ ಮಾಡಿ ಗೆಲ್ಲೋದಿದೆಯಲ್ಲ, ಹೊಸಬ್ರು ಜೊತೆ ಇದು ಜಾಸ್ತಿ ಕ್ಲಿಕ್ ಆಗತ್ತೆ. ನಾನು ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ನಮ್ಮ ಈ ನವೀನ್ ಶಂಕರ್ ಅವ್ರದ್ದು ಬಂತಲ್ಲ ಗುಲ್ಟು ಮೂವಿ. ನಿಮಗೆ ಗುಲ್ಟು ಮೂವಿ ಕ್ಲೈಮ್ಯಾಕ್ಸ್ ನೋಡಿ, ನೀವೆಲ್ಲ ಹೇಳೋ ತರಕ್ಕೆ ಒಂಥರ ಅಬ್ರಪ್ಟ್ ಎಂಡಿಂಗ್ ಆಗತ್ತೆ, ಒಂಥರ ಹಾಲಿವುಡ್ ಲೆವೆಲ್ ಎಂಡಿಂಗ್ ಆಗತ್ತೆ. ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ಕೊಂಡ್ಲಿಲ್ವಾ? ಮಾಡ್ಕೊಂಡಿರ್ತಾನೆ. ಸೊ ಆದ್ರೆ ಒಬ್ರು ಸ್ಟಾರ್ ಆದವರು ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಈ ತರದ್ದೆಲ್ಲ ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ, ಇದನ್ನೊಂದು ಟ್ರೈ ಮಾಡೋಣ ಅಂತ ಅವ್ರ ಪರ್ಸ್ಪೆಕ್ಟಿವ್ ಇರುತ್ತೆ. ಆದ್ರೆ ಆಡಿಯನ್ಸ್ ಬೇರೆ ತರ ತಗೊಂಡ್ರೆ ಅದಕ್ಕೆ ಏನ್ ಮಾಡಕ್ಕಾಗತ್ತೆ ಹೇಳಿ? ಏನೂ ಮಾಡಕ್ಕಾಗಲ್ಲ. ಆ ಟೀಮ್ ಅವರಿಗೆ ಈ ಸೋಲು ಅನ್ನೋದು, ಗೆಲುವು ಅನ್ನೋದು ಇದೇನು ಹೊಸ್ತಲ್ಲ. ಏನ್ ಮಾಡ್ಬೇಕು ಅನ್ನೋದು ಅದವ್ರಿಗೆ 100% ಗೊತ್ತಿರತ್ತೆ. ಸೊ ಇದಿಷ್ಟು ನನ್ನ ಒಪಿನಿಯನ್ನು. ನಾನು ಹೇಳೋದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅಂತ ಏನಿಲ್ಲ. ನನ್ನ ಎಕ್ಸ್ಪೀರಿಯನ್ಸು, ನಾನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿರೋದೇನು ಅಂತ ಹೇಳಿದ್ರೆ, ವಿ ಶುಡ್ ರೆಸ್ಪೆಕ್ಟ್ ಆಡಿಯನ್ಸ್ ಅಷ್ಟೇ. ಅದನ್ನ ನಾವು ತಿದ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ನಾವು ಸಿನಿಮಾಗಳನ್ನ ನಾವು ನೆಕ್ಸ್ಟ್ ಏನ್ ತಪ್ಪು ಮಾಡಬಾರ್ದು ಅನ್ನೋದಂತೂ ಪಕ್ಕ ಕ್ಲಾರಿಟಿ ಸಿಗತ್ತೆ. ಆಮೇಲೆ ನೋಡ್ತಾ ಇದ್ದೆ, ಆ ರಿವ್ಯೂವರ್ಸ್ ಸುಮಾರು ಜನ ಇದ್ರಲ್ಲ, ಅವ್ರು ಅದನ್ನ ನೆಗೆಟಿವ್ ರಿವ್ಯೂಸ್ ತರ ಕೊಡ್ತಾ ಇದ್ರು. ಬಟ್ ಅವರಿಗೆ ಮನಸ್ಸಲ್ಲಿ ಈ ಯಶ್ ಅವರು ಈ ಕನ್ನಡ ಸಿನಿಮಾನ ಗ್ಲೋಬಲ್ ಲೆವೆಲ್ಗೆ ತಗೊಂಡೋಗ್ಬಿಟ್ಟಿದ್ದಾರೆ. ಆ ಲೆವೆಲ್ಗೆ ತಗೊಂಡೋಗ್ಬಿಟ್ಟು ಇಲ್ಲಿ ಏನೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಲ್ಲ ಅನ್ನೋದಂತೂ ಆ ಫೀಲಿಂಗ್ ಇದೆ. ಅದನ್ನ ನಾನು ಸುಮಾರು ಜನದ್ದು ರಿವ್ಯೂಸ್ನ ನಾನು ನೋಡ್ತಾ ಇದ್ದೀನಿ. ಆ ಫೀಲಿಂಗ್ ಅಂತೂ ಅವ್ರ ಮನಸ್ಸಲ್ಲಿದೆ. ಅವರಿಗೆ ಸೋಲ್ಸಲೇ ಬಿಡಬೇಕು ಅನ್ನೋದ ಮನಸ್ಥಿತಿ ಏನಿಲ್ಲ. ನೀವು ಅದನ್ನ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ. ಎಲ್ಲೋ ಒಂದು ಸ್ವಲ್ಪ ಜನಕ್ಕೆ ಇರ್ತಾರೆ. ಇವಾಗ ಏನು ಗೊತ್ತಾ, ಒಂದು 100 ಜನ ಇದ್ಮೇಲೆ ಒಂದು 90 ಜನಕ್ಕೆ ನಿಮಗೆ ಆನೆಸ್ಟ್ ಒಪಿನಿಯನ್ ಕೊಡ್ತಾ ಆ ಮನ್ಸಲ್ಲಿ ಒಂದು ಬೇರೆ ಥರ ಇರುತ್ತೆ. ಇನ್ನೊಂದು 10 ಜನ ನಾವೇನೂ ಮಾಡೋಕ್ಕಾಗಲ್ಲ. ನೀವು ಸಿನಿಮಾ ಚೆನ್ನಾಗಿ ಮಾಡಿ, ಸಿನಿಮಾ ಚೆನ್ನಾಗಿ ಮಾಡ್ದಲ್ಲೇ ರೀ ಬಿಡಿ, ಅವ್ರು ಎಂಡ್ ಆಫ್ ದ ಡೇ ಅವ್ರು ಹೇಳೋದೇ ನೆಗೆಟಿವ್. ಅವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಇನ್ನು ಉಳಿದಂತೆ ನಾನು ಅಬ್ಸರ್ವ್ ಮಾಡ್ದಂಗೆ ಎಲ್ರಿಗೂ ಒಂದು ಬೇಜಾರಿದೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ ಅಂತ. ಹಾಗಾಗಿ ನಮ್ಮ ಕನ್ನಡ ಆಡಿಯನ್ಸು ಆ ಎಕ್ಸ್ಪೆರಿಮೆಂಟಿಗೆ ಇನ್ನೂ ಹೊಂದ್ಕೊಂಡಿಲ್ಲ ಅಂತ ಅನ್ಸತ್ತೆ. ಮೇ ಬಿ ಇನ್ ಫ್ಯೂಚರ್ ಡೇಸಲ್ಲಿ
ಅದನ್ನ ಆಡಿಯನ್ಸ್ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಹೋಗ್ಬೋದು. ನಿಮಗೆ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ನಾನು ಕೊಡೋದಾಯ್ತು ಅಂತ ಹೇಳಿದ್ರೆ, ನಾನು ತೆಲುಗು ಸಿನಿಮಾ ತಗೋತೀನಿ ಅಂತ ಮತ್ತೆ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಇರೋ ಇಂಡಸ್ಟ್ರಿ ಫ್ಯಾಕ್ಟು ಆಮೇಲೆ ಆಡಿಯನ್ಸ್ ರೆಸ್ಪೆಕ್ಟಿವ್ ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ. ನೀವು ಇದೇ ನೇನೋ ಕೂಡನೇ ತಗೊಳ್ಳಿ, ಸುಕುಮಾರ್ ಅವ್ರದ್ದು ಆ ಸಿನಿಮಾ ಬಿಟ್ಟಾಗ ಬಾಕ್ಸ್ ಆಫೀಸ್ ಫ್ಲಾಪ್ ಆದ್ರೆ ಕ್ರಿಟಿಕಲಿ ಅಕ್ಲೇಮ್ ಆಯ್ತು. ಆಮೇಲೆ ಇನ್ನೊಂದು ನಿಮಗೆ ಬರ್ತಾ 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 ಅದು ಕಲ್ಟ್ ಕ್ಲಾಸಿಕ್ ಆಯ್ತು. ಈ ಸಿನಿಮಾ ನೋಡಿ ಬಂದ್ಮೇಲೆ ನನಗೂ ಹಂಗೆ ಅನಿಸಿದ್ದು, ಇದು ಕ್ರಿಟಿಕಲಿ ಅಕ್ಲೈನ್ಸ್ ಫಿಲ್ಮು. ನಮಗೆ ಹೋಗ್ತಾ 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 ಸುಮಾರು ವರ್ಷ ಆದಮೇಲೆ ಇದನ್ನ ಬೇರೆ ಥರಕ್ಕೆ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅನಿಸ್ತು. ಬಟ್ ಎಂಡ್ ಆಫ್ ದ ಡೇ ಏನು ಮ್ಯಾಟ್ರ್ ಆಗತ್ತೆ ಅಂತ ಹೇಳಿದ್ರೆ, ಇವಾಗ ಏನು ಆಗ್ತಾ ಇದೆ ಅನ್ನೋದಷ್ಟೇ ನಮಗೆ ಮ್ಯಾಟ್ರ್ ಆಗತ್ತೆ. ಆಮೇಲೆ ಈಗ ತೆಲುಗುಲಿ ಇರುಮುಡಿ ಇವಾಗ ಅವರಿಗೆ ರವಿತೇಜ್ ಅವ್ರದ್ದು ಎಷ್ಟೋ ಸಿನಿಮಾಗಳಾದ್ಮೇಲೆ ಅವ್ರು ಬಂದಿರೋದ್ರಿಂದ ಅವ್ರ ಸಿನಿಮಾಗಳನ್ನ ಅವ್ರಿಗೆ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೇ ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ಫ್ಯಾಕ್ಟ್ ಅಷ್ಟೇ. ಬಟ್ ಸ್ಟಿಲ್ ಇವತ್ತು ಮತ್ತೆ ಒಂದಷ್ಟು ಜನ ಸುಮಾರು ಜನ ವೀಡಿಯೋಸ್ ಮಾಡ್ತಾ ಇದ್ದೀರಾ, ಅದ್ರ ಕೆಳಗೆ ನಾನು ಕಮೆಂಟ್ಸ್ ಓದ್ತಾ ಇದ್ದೀನಿ. ಆಡಿಯನ್ಸ್ ಕಡೆಯಿಂದ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ. ಒಂದೊಂದ್ಸಲ ಮೂವಿ ಹೆಂಗೆ ಆಗತ್ತೆ, ಈ ಮುಂಗಾರು ಮಳೆ ಇವೆಲ್ಲ ಆಯಿತು ಅಂತ ಹೇಳಿದ್ರೆ ನಮಗೆ ಒಂದು ವಾರ ತನಕ, ಆಮೇಲೆ ನಮಗೆ ಪ್ರೇಮಲೋಕ ತಗೊಳ್ಳಿ, ಈ ಒಂದು ವಾರ ತನಕ ನಮಗೆ 1 ವಾರ 2 ವಾರ ತನಕ ಅದು ಒದ್ದಾಡ್ತಾ ಇರತ್ತೆ. ಅದಾದಮೇಲೆ ಏನೋ ಒಂದು ಬೇರೆ ಥರ ರೆಸ್ಪಾನ್ಸ್ ಬಂದ್ಬಿಟ್ಟು ಅದು ಇನ್ನೊಂದು ಥರ ಆಗ್ಬಿಡ್ಬೋದು. ನೋಡೋಣ, ವೆಯ್ಟ್ ಆ್ಯಂಡ್ ವಾಚ್ ನೆಕ್ಸ್ಟ್ ಏನಾಗ್ಬೋದು ಈ ಸಿನಿಮಾ ಅಂತ. ಸೊ ಇವಾಗ ಟಾಕ್ಸಿಕ್ ಕಲೆಕ್ಷನ್ಸಿಗೆ ಬಂದರೆ ನಾನು 140 crore ಕಲೆಕ್ಷನ್ ಮಾಡಿದೆ ವರ್ಲ್ಡ್ ವೈಸ್. ನಾನು ಹೇಳ್ತಾ ಇರೋದು ನಮಗೆ ಇಂಡಿಯಾ ಗ್ರಾಸ್ ತಗೊಂಡ್ರೆ 120 ಬರ್ತಿದೆ, ಅಂದರೆ 20 crores ಓವರ್ಸೀಸಲ್ಲಿ ಕಲೆಕ್ಷನ್ ಆಗಿರೋದು ಅಂತ ಅರ್ಥ. ಓಕೆ, ಫೈನಲಿ ನಮಗೆ ಇಡೀ ಇಂಡಿಯಾದಲ್ಲಿ ಅರೌಂಡ್ 25,000 ಶೋಸ್ ರನ್ ಆಗಿದೆ. ಓಕೆ, ಡೇ 1 ಆಮೇಲೆ ಈಗ ನಾವು ಸ್ಟೇಟ್ ವೈಸ್ ನಮಗೆ ಕಲೆಕ್ಷನ್ಸ್ ನೋಡೋದಾಯ್ತು ಅಂತ ಹೇಳಿದ್ರೆ, ಆಂಧ್ರ ಪ್ರದೇಶ್ ತೆಲಂಗಾಣ ರೀಜನ್ ಅಲ್ಲಿ ಒಂದು 18.5 crore ಕಲೆಕ್ಷನ್ ಆಗಿದೆ. ತಮಿಳುನಾಡು ರೀಜನ್ ಅಲ್ಲಿ ಒಂದು 6.75 crore ಕಲೆಕ್ಷನ್ ಆಗಿದೆ. ಕರ್ನಾಟಕದಲ್ಲೇ ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಸ್ಟೇಟು 30.5 crore. ಇದು ಒಂದು ಆಲ್ ಟೈಮ್ ರೆಕಾರ್ಡ್ ಅಂತಾನೆ ಹೇಳ್ಬೋದು, ಫಸ್ಟ್ ಡೇ ಕಲೆಕ್ಷನ್ ಮಾಡಿರೋದು. ನಾನು ಪ್ರೀವಿಯಸ್ ವಿಡಿಯೋದಿಂದನೇ ಹೇಳ್ತಾ ಇದ್ದೆ, ನಮಗೆ ಸಿನಿಮಾಗಳು ನಿಂತ್ಕೊಳ್ಳೋದೆ ಡೇ 1 ವರ್ಡ್ ಆಫ್ ಮೌತ್ ಮೇಲೆ ಅಂತ. ಓಕೆ, ಅದ್ರ ಮೇಲೆ ನಮಗೆ ಆಕ್ಯುಪೆನ್ಸಿಗಳು ಡಿಪೆಂಡ್ ಆಗ್ತವೆ ನಮಗೆ ಮಧ್ಯಾಹ್ನ ಸಾಯಂಕಾಲದಷ್ಟೊತ್ತಿಗೆ. ಸೊ ಇವಾಗ ನಾನು ಪ್ರಿಡಿಕ್ಟ್ ಮಾಡಿದ್ದು, ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದ್ರೆ 110 to 125 crore ಬೇಸ್ಡ್ ಆನ್ ದ ಟಿಕೆಟ್ ಸೋಲ್ಡ್ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ನಮಗೆ ಟೋಟಲ್ ಆಗಿ 140 crore ಆಗಿತ್ತು. ಬಟ್ ನಾನು ವಿಡಿಯೋ ಮಾಡೋ ಟೈಮಲ್ಲಿ ನಮಗೆ ತಮಿಳು, ತೆಲುಗು, ಮಲಯಾಳಂ ಆಗಲಿ ಇನ್ನು ಬುಕಿಂಗ್ಸ್ ಬಿಟ್ಟಿರಲಿಲ್ಲ. ಸೊ ಅದ್ರದ್ದು ಡೇ 1 ಕಲೆಕ್ಷನ್ ನಾನು ಅದನ್ನ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದೀನಿ. 27 crore ನಾನು ತೆಗೆದ್ರೆ 113.25 crore ಬರ್ತಾ ಇದೆ. ನಾನು ಪ್ರಿಡಿಕ್ಟ್ ಮಾಡಿದ್ದು 110 to 125. ಸೊ ಇದು 113 ಆ ರೇಂಜಲ್ಲೇ ಬರ್ತಾ ಇದೆ. ಸೊ ಇದಿಷ್ಟು ನಾನು ಯೂಸ್ ಮಾಡಿರೋ ಸ್ಟ್ಯಾಟಿಸ್ಟಿಕ್ಸ್ ಮ್ಯಾಥಮೆಟಿಕಲ್ ಮಾಡೆಲ್. ಆಮೇಲೆ ಮತ್ತೆ ಹೇಳ್ತಿದ್ದೀನಿ, +or-10% ಎರರ್ ಇದ್ದೇ ಇರುತ್ತೆ. ಅದು ಬಿಟ್ಟು ಇನ್ನೂ ಎಕ್ಸೀಡ್ ಆಗಿದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಯಶ್ ಅವ್ರದ್ದು ಚರಿಷ್ಮಾ ಇಂದ ಅಷ್ಟೇ. ಸೊ ಈಗ ಡಿಸ್ಟ್ರಿಕ್ಟ್ ವೈಸ್ ಕಲೆಕ್ಷನ್ಸ್ ಬಂದ್ರೆ, ಬ್ಯಾಂಗ್ಳೂರಲ್ಲಿ 11.45 crore ಆಗಿದೆ, ಮೈಸೂರಲ್ಲಿ 1.11 crore ಆಗಿದೆ, ಕಲಬುರ್ಗಿಲಿ 0.71, ಹುಬ್ಳಿ 0.35, ತುಮಕೂರು 0.34 crores. ಆಮೇಲೆ ನಾನೀಗ ರೇಟಿಂಗ್ ಕೊಡಿರೋ, ನಾನೀಗ ಒಂದು ಆಲ್ಫಾ ಮೂವಿಗೂ ನಾನು ರೇಟಿಂಗ್ ಕೊಟ್ಟಿದ್ದೆ, 4 ರೇಟಿಂಗ್ ಕೊಟ್ಟಿದ್ದೆ. ಅಲ್ಲೊಬ್ರು ಕಮೆಂಟ್ ಮಾಡಿದ್ರು, ಬ್ರೋ ನೀವು ಸ್ಟೋರಿನೇ ಚೆನ್ನಾಗಿಲ್ಲ, ಯಾಕೆ 4 point ಕೊಟ್ಟಿದ್ದೀರಾ ಅಂತ. ಆಮೇಲೆ ಈ ಟಾಕ್ಸಿಕ್ ಮೂವಿ ಕೊಡ್ತಾಗ್ಲೂ ಒಂದಷ್ಟು ಬ್ಯಾಡ್ ಕಮೆಂಟ್ಸ್ ಬಂದಿತ್ತು. ಇಟ್ಸ್ ಓಕೆ, ಅದನ್ನ ಏನು ಮಾಡೋಕ್ಕಾಗಲ್ಲ. ಆಸ್ ಎ ಇಂಡಸ್ಟ್ರಿ ಪರ್ಸನ್ ಆಗಿ ನಾನು ಯಾವುದೇ ಸಿನಿಮಾಗೂ 3.5, ಯಾವುದೋ ಒಂದೇ ಒಂದು ಮೂವಿಗೆ ಅನ್ಸುತ್ತೆ 3.25 ಕೊಟ್ಟಿದ್ರು. ಅದರಿಂದ ನಾನು ಜಾಸ್ತಿನೇ ಕೊಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಾನೊಬ್ಬ ನಾರ್ಮಲ್ ಆಡಿಯನ್ಸ್ ಅವರಲ್ಲ. ನಮಗೆ ಹೆಂಗಾಗ್ತಾ ಇರತ್ತೆ ಅಂತ ಹೇಳಿದ್ರೆ, ನಮಗೆ ಅವ್ರದ್ದು ಒಬ್ಬೊಬ್ರದ್ದು ಒಂದೊಂಥರ ವರ್ಕ್ ಮಾಡ್ತಾ ಹೋಗ್ತಿರ್ತಾರೆ. 3 hours ಮೂವಿ ಮಾತ್ರ ನಿಮಗೆ ಎಂಡ್ ಆಫ್ ದ ಡೇ ಕಾಣುತ್ತೆ. ಆದ್ರೆ ನಮಗೇನು ಕಾಣಿಸ್ತಾ ಇರತ್ತೆ ಅಂತ ಹೇಳಿದ್ರೆ, ಫಸ್ಟ್ ಪ್ರೊಡ್ಯೂಸರ್ ಹಿಡಿಯೋದ್ರಿಂದ ಹಿಡಿದು, ಆ ಸ್ಕ್ರಿಪ್ಟ್ ವರ್ಕ್ ಮಾಡೋದ್ರಿಂದ ಹಿಡಿದು, ಸ್ಕ್ರೀನ್ ಪ್ಲೇ ಬರೆಯೋದ್ರಿಂದ ಹಿಡಿದು, ಡೈಲಾಗ್ ಬರೆಯೋದ್ರಿಂದ ಹಿಡಿದು, ಆಮೇಲೆ ಲೊಕೇಶನ್ಸ್ ಹುಡ್ಕೋದ್ರಿಂದ ಹಿಡಿದು, ಆರ್ಟಿಸ್ಟ್ನ ಹುಡ್ಕೋದ್ರಿಂದ ಹಿಡಿದು, ಅವ್ರನ್ನ ಟ್ರೈನ್ ಮಾಡೋದ್ರಿಂದ ಹಿಡಿದು, ಶೂಟಿಂಗ್ ಮಾಡೋದ್ರಿಂದ ಹಿಡಿದು, ಲೊಕೇಶನ್ ಫೈಂಡ್ ಔಟ್ ಮಾಡೋದ್ರಿಂದ ಹಿಡಿದು, ಆ ಶೂಟಿಂಗ್ ಸ್ಪಾಟ್ ಅಲ್ಲಿ ಅನುಭವಿಸೋ ಕಷ್ಟಗಳಿಂದ ಹಿಡಿದು, ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ಬರಬೇಕು, ಎಡಿಟಿಂಗ್ ಬರಬೇಕು, 7-8 ಆರ್ಟಿಸ್ಟ್ಗಳು ತಗೊಬೇಕು, ಅಲ್ಲಿಗೊಂದು ಇಲ್ಲಿಗೊಂದು ಟ್ರಾನ್ಸ್ಫರ್ ಮಾಡಬೇಕು, ಒಬ್ಬೊಬ್ರು ಒಂದೊಂದ್ ತರಕ್ಕೆ ಆಟಾಡಿಸ್ತಾ ಇರ್ತಾರೆ. ಆ ಕಷ್ಟಗಳನ್ನ ಹೇಳ್ಕೊಳಕ್ಕಾಗಲ್ಲ. ಇಷ್ಟೆಲ್ಲ ಆದ್ಮೇಲೂ ಸೆನ್ಸಾರ್ ಹತ್ರಕ್ಕೆ ಹೋಗುತ್ತೆ. ಸೆನ್ಸಾರ್ ಹತ್ರಕ್ಕೆ ಹೋದ್ಮೇಲೆ ಈಗ ನಮ್ಗೆ ಯಾವುದೋ ಒಂದು ಮೂವಿಗಳನ್ನ ನಾವು ನೋಡ್ತೀವಿ, ಡಿಸ್ಟ್ರಿಬ್ಯೂಷನ್ ಟೈಮಲ್ಲಿ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆ ಡಿಸ್ಟ್ರಿಬ್ಯೂಟರ್ ಸರಿ ಇರ್ತಾರೋ ಇರಲ್ವೋ ಗೊತ್ತಿರಲ್ವಾ, ಅಥವಾ ಪ್ರೊಡ್ಯೂಸರು ಅವ್ರಿಗೆ ಅಪ್ರೋಚ್ ಮಾಡೋದೇ ಸರಿ ಇರ್ತಾರೋ ಸರಿ ಇರಲ್ವೋ ಗೊತ್ತಾಗಲ್ಲ. ಆ ಸಿನಿಮಾಗಳು ಎಂಡ್ ಆಫ್ ದ ಡೇ ಅದು ಬಂದ ಮೇಲೂ 95 to 97% ಫೇಲ್ಯೂರ್ ರೇಟ್ ಇರುತ್ತೆ. ನಾನು ರೇಟಿಂಗ್ಸ್ ಹೇಳೋದು ಹೂ ಕ್ಯಾನ್ ವಾಚ್ ಅನ್ನೋ ಸೆಗ್ಮೆಂಟ್ ಬಂದ್ಮೇಲೆ. ಇದ್ರ ಮೇಲೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ, ಅರ್ಥ ಆಗತ್ತೆ ಅಂತ ಅನ್ಕೊಂಡಿರ್ತೀನಿ. ಸೊ ಇದಿಷ್ಟು ನನ್ನ ಕ್ಲಾರಿಫಿಕೇಶನ್ ರೇಟಿಂಗ್ ಬಗ್ಗೆ. ಆಮೇಲೆ ಇನ್ನೊಂದು ಬ್ಯಾಡ್ ಕಮೆಂಟಿಗೆ ಇಟ್ಸ್ ಓಕೆ ಫೈನ್, ನೋ ಪ್ರಾಬ್ಲಮ್. ಯಾಕೆ ಅಂತ ಹೇಳಿದ್ರೆ
ಇದೇನೋ ಹೊಸದೇನಲ್ಲ, 10-12 ವರ್ಷದಿಂದನೇ ಇವೆಲ್ಲ ನೋಡ್ಬಿಟ್ಟಿದೀನಿ. ನನ್ನ ಪಾಯಿಂಟ್ ಆಫ್ ವ್ಯೂ ಇದ್ದಿದ್ದು ಏನ್ ಗೊತ್ತಾ, ಈಗ KGF ಬಂದ್ಮೇಲೆ ಯಶ್ ಅವರು ಆ ಟೀಮ್ ಅವರು ಅದನ್ನ ಪ್ಯಾನ್ ಇಂಡಿಯಾ ಲೆವೆಲ್ ತಗೊಂಡೋಗಿಲ್ಲ ಅಂತ ಹೇಳಿದ್ರೆ ನಮ್ಗೆ ಕರ್ನಾಟಕದ ಮಾರ್ಕೆಟ್ ಓಪನ್ ಆಗ್ತಿರ್ಲಿಲ್ಲ. ಆಮೇಲೆ ಕರ್ನಾಟಕಕ್ಕೆ ಈ ರೆಸ್ಪೆಕ್ಟ್ ಅನ್ನೋದು ಇರತ್ತಲ್ಲ ಆಲ್ ಓವರ್ ಇಂಡಿಯಾದಲ್ಲಿ, ಈ ಕಲ್ಚರು ತುಂಬಾ 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 ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಈಗ ನಮ್ ಕರ್ನಾಟಕ ಅನ್ನೋದು ಗುರ್ತಿಸೋದು ಸಮ್ ಪಾರ್ಟ್ ಆಫ್ ನಮ್ಮ ಫಿಲಮ್ ಇಂಡಸ್ಟ್ರಿ ಕಡೆಯಿಂದನೂ ಅದಾಗಿರುತ್ತೆ. ಇದನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ. ಸುಮ್ಮನೆ ನಾವು ಫಿಲಮು ನಮಗೆ ದುಡ್ಡು ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ಏನಿರಲ್ಲ. ಈ ಟಾಕ್ಸಿಕ್ ಹಿಟ್ ಆಗಬೇಕಾಗಿತ್ತು. ನನಗೆ ಟಾಕ್ಸಿಕ್ ಹಿಟ್ ಆಗಬೇಕಾಗಿತ್ತು. ಆ ಸಿನಿಮಾ ನೋಡಿ ಬಂದಾದ್ಮೇಲೆ ನನಗೆ ನಿನ್ನೆಯಿಂದ ಫುಲ್ ಒಂಥರ ಮೂಡ್ ಔಟ್ ಆಗಿಬಿಟ್ಟಿದೆ. ಅದು ಹಿಟ್ಟಾಗ್ಬಿಟ್ಟಿದ್ರೆ ಮಾತ್ರ ಗೀತು ಮೋಹನ್ ದಾಸು ಹೊಸಬ್ರಿದ್ರು. ನಮ್ಮ ಕನ್ನಡದಲ್ಲೇ ಎಷ್ಟೋ ಜನ ಯಂಗ್ ಡೈರೆಕ್ಟರ್ಸ್ಗೆ, ಯಂಗ್ ಆರ್ಟಿಸ್ಟ್ಗೆ, ಎಷ್ಟೋ ಜನ ಒಂದು ಹೊಸ ಸಿನಿಮಾಗಳಿಗೆ ಮುಹೂರ್ತ ಆಗ್ಬಿಡೋದು. ಎಷ್ಟೋ ಜನ ಬದುಕು ಕಟ್ಕೊಳ್ಳಕ್ಕೆ ಅದನ್ನ ಟ್ರೈ ಮಾಡೋರು. ಅದೆಲ್ಲ ಈಗ ಒಂದಷ್ಟು ನಮಗೆ ಪ್ರಾಬ್ಲಮ್ ಆಯ್ತು. ಇದರಿಂದ ನನಗೆ ಏನನ್ನಿಸ್ತು ಅಂತ ಹೇಳಿದ್ರೆ, ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಗೆದ್ದಿರೋರು ಮಾತ್ರ ನೀವು ಒಂದು ನೋಡಿರ್ತೀರ ಬಂಡುದ್ ಲೋಕನ. ಅದಕ್ಕೆ ಒಂದು ಡಿಸೈಡ್ ಮಾಡ್ಕೊಂಡೆ, ಇಂಡಸ್ಟ್ರಿಯಲ್ಲಿ ಇದ್ದು ಇನ್ನೂ ಸಕ್ಸಸ್ ಆಗ್ದಲ್ಲೇ ಇದ್ದವರು, ಸ್ಟಿಲ್ ಸ್ಟ್ರಗಲಿಂಗ್ ಅವ್ರದ್ದು ಲೈಫ್ ಸ್ಟೋರಿಗಳನ್ನ ನಿಮ್ ಕಣ್ಮುಂದೆ ತಗೊಂಡ್ಬರ್ತೀನಿ. ಅದನ್ನ ನೀವು ನೋಡ್ತಾ ಬನ್ನಿ. ಅವಾಗ ನಮ್ಮ ಪಾಯಿಂಟ್ ಆಫ್ ವ್ಯೂ, ನಮ್ಮ ಪರ್ಸ್ಪೆಕ್ಟಿವ್ ಏನು ಅಂತ ಅದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಮ್ಮ ಕಡೆಯಿಂದ ಕನ್ನಡ ಇಂಡಸ್ಟ್ರಿಗೆ ಏನಾದ್ರು ಒಂದು ಅಳಿಲ್ ಸೇವೆ ಆಗತ್ತಾ ಅನ್ನೋದನ್ನ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ. ಅದಕ್ಕೆ ನಾವು ಮಾಡಿರೋ ಬ್ರೇಕ್ ಡೌನ್ ವಿಡಿಯೋಸ್ಗಳು ನೋಡ್ರಿ. ನಾನು ಇವತ್ತಿನ ಯಂಗ್ಸ್ಟರ್ಸ್ಗಳಿಗಾಗ್ಲಿ, ಕನ್ನಡ ಆಡಿಯನ್ಸಿಗಾಗ್ಲಿ 1 ಅವರ್ 1.5 ಗಂಟೆ ಇರೋದನ್ನ ನಾನು 5 ಮಿನಿಟ್ಸಲ್ಲಿ 6 ಮಿನಿಟ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ಆಮೇಲೆ ನಾನು ಸಿನಿಮಾ ಕ್ಲಿಕ್ ಆಗಿರೋದು ಅಷ್ಟೇ, ಸೂ ಫ್ರಮ್ ಸೋ ಆಗಿರ್ಬೋದು, ದುರಂಧರ್ ಆಗಿರ್ಬೋದು, ಏನು ಕ್ಲಿಕ್ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ನೀವು ನ್ಯೂ ಕಮರ್ಸಿಗಾಗ್ಲಿ, ಇಂಡಸ್ಟ್ರಿಯಲ್ಲಿ ಇರೋರಿಗಾಗ್ಲಿ, ಅದೆಲ್ಲ ನಿಮಗೆ ಒಂದೊಂದೊಂದೊಂದೊಂದು ಪಾಯಿಂಟ್ ಸಿಗ್ತಾವಲ್ಲ, ನಿಮಗೆ ಅದು ಒಂದಷ್ಟು ಎಕ್ಸ್ಪೀರಿಯನ್ಸ್ ಇಂದ ಬಂದಿರುತ್ತೆ. ಅದನ್ನ ಹೇಳಿದ್ನಲ್ಲ, ಈ ವೀಕೆಂಡ್ ಅಥವಾ ನೆಕ್ಸ್ಟ್ ವೀಕೆಂಡ್ ಒಳಗೋ ಈ ಸ್ಟ್ರಗಲ್ ಮಾಡ್ತಿದ್ರಲ್ಲ ಅವ್ರದ್ದು ಲೈಫ್ ಸ್ಟೋರಿನ ನಿಮ್ಮ ಮುಂದೆ ತಗೊಂಡ್ಬರ್ತೀನಿ ಅಂತ ಹೇಳ್ತಾ, ಸೊ ಈ ಟಾಕ್ಸಿಕ್ ಬಗ್ಗೆ ನಾವು ಹೆಂಗ್ ತಗೊಬೇಕು, ಈ ಆಡಿಯನ್ಸ್ ರೆಸ್ಪಾನ್ಸ್ ಬಗ್ಗೆ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.